ಸಿಟಿ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ತುಂಬ ದಿನ ಆಯಿತು ನಾನು ಹೀಗೆ ಬ್ಲಾಗ್ ಮಾಡದೆ. ಮೊನ್ನೆ ಮ್ಯಾಂಗ್ಳೂರಿಗೆ ಹೋದದ್ದು ಮೊನ್ನೆ ಮ್ಯಾಂಗ್ಳೂರಿಗೆ ಹೋದದ್ದೊಂದು ಮಾಡಿದೆ. ಅದು ಕೂಡ ನಾನು ಜಸ್ಟ್ ವಿಡಿಯೋ ತೆಗೆದದ್ದು, ಬ್ಲಾಗ್ ಅಂತ ಮಾತಾಡಿ ಎಲ್ಲ ಏನು ಮಾಡಲಿಲ್ಲ. ಅಲ್ಲಿ ಕೂಡ ಜಾಸ್ತಿ ಏನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಆಯಿತು ಅದು. ಸೊ ಇವತ್ತು ನವಿಲು ನೋಡ್ಬೋದು ಹೇಗೆ ಕೂಗ್ತದೆ ಅಂತ. ಈಗ ನವಿಲೆ, ಎಲ್ಲ ಕಡೆ ನವಿಲೆ. ಸೊ ಇವತ್ತು ಮಳೆ ಇಲ್ಲ, ಬಿಸಿಲುಂಟು, ತೋರಿಸ್ತೇನೆ ನಿಮಗೆ. ಸೊ ನೋಡಿ, ಒಳ್ಳೆ ಬಿಸಿಲುಂಟು, ಮತ್ತು ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಬಿಸಿಲಿತ್ತಲ್ಲ, ಸೊ ಹಾಗಾಗಿ ನಾನು ಮತ್ತು ಅಮ್ಮ ಮತ್ತು ಮಾರ್ಕೆಟಿಗೆ ಅಂತ ಹೊರಟ್ವಿ. ಸೊ ಈಗ ಮೂಡುಬಿದ್ರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಸ್ಕೂಟಿ ನಾನು ಆಚೆ ಸ್ವರಾಜ್ ಮೈದಾನದ ಹತ್ರ ಇಟ್ಟೆ. ಸೊ ಮತ್ತು ಅಲ್ಲಿ ಚಿಕ್ಕದಲ್ಲ ರೋಡು, ಸೊ ಹೋಗಲಿಕ್ಕೆ ಕಷ್ಟ ಆಗ್ತದಂತ ಮತ್ತು ಅಲ್ಲಿ ಇಟ್ಟು ಸೀದಾ ಬಂದೆ, ಯಾಕಂದರೆ ರಶ್ ಇರ್ತದೆ ಮತ್ತೆ. ಸೊ ನೋಡಿ, ಶಾಪಿಂಗ್ ಎಲ್ಲ ಆಯಿತು, ಮತ್ತು ಈಗ ಮಾರ್ಕೆಟಿಗೆ ಬಂದ್ವಿ. ಸೊ ಮಾರ್ಕೆಟಲ್ಲಿ ತುಂಬ ಉಂಟು. ಸೊ ನೋಡುವ ಎಂತೆಲ್ಲ ತಗೊಳ್ಳೋದು ಅಂತ ನೋಡುವ. ಸೊ ಮನೆಗೆ ಬಂದ ಮೇಲೆ ನಾನು ಹೇಳ್ತೇನೆ ಎಂತೆಲ್ಲ ತೊಗೊಂಡಿದ್ದೇನೆ ಅಂತ. ಇಲ್ಲಿ ಜಸ್ಟ್ ಮಾರ್ಕೆಟ್ ನೋಡಿ ನೀವು ಕೂಡ. ಸೊ ನಮ್ಮಾಚೆ ಮಾರ್ಕೆಟ್ ಇಲ್ಲ, ಅಂದರೆ ನಮಗೆ ಬರಬೇಕಾದ್ರೆ ಒಂದೇ ಮೂಡುಬಿದ್ರೆ, ಇಲ್ಲದಿದ್ದರೆ ಕಿನ್ನಿಗೋಳಿ, ಇಲ್ಲದಿದ್ದರೆ ಬೆಳ್ಮಾನ್. ನಮ್ಮ ಸಚ್ಚೂರುಪೇಟೆಯಲ್ಲಿ ಮಾರ್ಕೆಟ್ ಬರುವುದಿಲ್ಲ, ಬಂದರೆ ಕೂಡ ಒಂದು ಚಿಕ್ಕದು ತರಕಾರಿ ಶಾಪ್ ಬರ್ತದೆ ಅಷ್ಟೇ. ಸೊ ನರ್ಸಿಂಗ್ಗೆ ನಾನು ಆಳ್ವಾಸಿಗೆ ಬಂದದ್ದಲ್ಲ, ಸೊ ಹಾಗಾಗಿ ಇಲ್ಲಿ ಒಂದು ನಾವು ಫ್ರೈಡೆ ಬರ್ತಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಳ್ಳಿಕ್ಕೆ. ಇಲ್ಲಿ ಎಲ್ಲ ಟೇಸ್ಟ್ ನೋಡೋದು ಮತ್ತು ಒಂದು ತಗೊಂಡು ಹೋಗೋದು. ಸೊ ಇಲ್ಲಿ ಟೇಸ್ಟ್ ನೋಡಲಿಕ್ಕೆಲ್ಲ ಬಿಡ್ತಾರೆ ಅವರು, ಸೊ ಹಾಗಾಗಿ ಪರಿಚಯ ಇಲ್ಲಿ ಅದು. ಸೊ ಇಲ್ಲೊಂದು ತಗೊಂಡು ಯಾವಾಗಲೂ ಹೋಗ್ತೇವೆ. ಮತ್ತು ಒಣಮೀನು ಅದೆಲ್ಲ ಇತ್ತು. ಸೊ ಟೊಮೆಟೊ ಎಲ್ಲ ಇಲ್ಲಿ ಸ್ವಲ್ಪ ಕಮ್ಮಿಗಿತ್ತು. ಕೆಲವೊಂದು ಕಡೆ 20 ರುಪೀಸಿಗೆ ಎಲ್ಲ ಇತ್ತು, ಕೆಲವೊಂದು ಕಡೆ 30 ರುಪೀಸಿಗೆ. ಸೊ ಒಂದೊಂದು ಕಡೆ ಒಂದೊಂದು ರೇಟ್ ಉಂಟು. ಸೊ ಫೈನಲಿ ನಾವು ಬೇಗ ಮನೆಗೆ ಬಂದ್ವಿ, ಮಳೆ ಬರಲಿಕ್ಕಾಗಿತ್ತು. ಸೊ ಸ್ಕೂಟಿ ಕೊಂಡೋಗಿದ್ದರಿಂದ ಬೇಗ ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು ಚಿಪ್ಸು, ಟೊಮೆಟೊ, ಬಟಾಟೆ, ಮತ್ತು ಕ್ಯಾಬೇಜ್, ಹೀರೆಕಾಯಿ, ಮತ್ತು ಶುಂಠಿ, ಬೆಳ್ಳುಳ್ಳಿ ತುಂಬ ತೊಗೊಂಡು ಬಂದಿದ್ದೇವೆ. ಡ್ರ್ಯಾಗನ್ ಫ್ರೂಟ್, ಇದು ಊರಿದ್ದು ಸೌತೆಕಾಯಿ ಅಂತೆ. ಸೊ 3 ತೊಗೊಂಡು ಬಂದಿದ್ದೇವೆ. ಸೊ ಎಷ್ಟು 40 ರೂಪಾಯಿ 60 ರೂಪಾಯಿ ಗೊತ್ತಿಲ್ಲ ಸರ್, ನೆನಪಿಲ್ಲ. ಸೊ ಸ್ಕೂಟಿಯಲ್ಲಿ ಒಂದು ಒಳ್ಳೇದು ಎಂತ ಅಂದರೆ, ಕೊಂಡೋದ್ರೆ ಎಲ್ಲ ಸಾಮಾನೆಲ್ಲ ತರಲಿಕ್ಕೆ ಈಸಿ ಆಗ್ತದೆ. ಆ ಬಸ್ಸಲ್ಲಿ ಹೊತ್ಕೊಂಡು ಬರೋದೆಲ್ಲ ಕಷ್ಟ ತುಂಬ. ಸೊ ಇಷ್ಟೆಲ್ಲ ತಂದ್ವಿ. ಕಾಮಿಡಿ ಎಂತ ಆದದ್ದಂದರೆ, ನಂದು ಅಮ್ಮ ನಾವೆಂತ ಇದು ಚಿಲ್ಲಿ ತಗೊಂಡಿದ್ವಿ ನೋಡಿ, ಮೆಣಸು, ಅದು ಅಲ್ಲೇ ಬಿಟ್ಟು ಬಂದಿದ್ದಾರೆ. ಅದು ಕೂಡ ಮೆಣಸು ಕೆಜಿಗೆ 375 ಎಷ್ಟ ಉಂಟು. ಸೊ ಅದನ್ನು ಅಲ್ಲಿ ಬಿಟ್ಟು ಬಂದಿದ್ದಾರೆ ಮೂಡುಬಿದ್ರೆಯಲ್ಲಿ ತಗೊಂಡದ್ದು. ಒಣ ಮೆಣಸನ್ನು, ಕೆಂಪು ಮೆಣಸು ಅಂತ ಹೇಳ್ತೇವೆ ಅದನ್ನು. ಸೊ ಈಗ ಪುನಃ ಹೋಗಬೇಕು ತರಲಿಕ್ಕೆ, ಯಾಕಂದರೆ ಒಂದು 100 ರೂಪಾಯಿದ್ದಾದರೂ ಪರವಾಗಿಲ್ಲ,
ಇದು 375 ರೂಪಾಯಿಯದ್ದು ಸುಮ್ಮನೆ ಅಲ್ಲಿ ಬಿಟ್ಟು ಬಂದಿದ್ದಾರೆ. ಒಳ್ಳೆದಾಯ್ತು ಅವರು ಬಿಟ್ಟು ಬಂದದ್ದು, ಇಲ್ಲದ್ರೆ ನನಗೆ ಇರ್ತಿತ್ತು ಹಬ್ಬ ಇವತ್ತು. ಸೊ ನೋಡುವ, ಡ್ರ್ಯಾಗನ್ ಫ್ರೂಟ್ ಒಂದು ಕಟ್ ಮಾಡಿ ನೋಡುವ ಹೇಗೆ ಉಂಟಂತ. ಸೊ ಮಾರ್ಕೆಟಿಗೆಲ್ಲ ಹೋಗಿ ಎಲ್ಲ ತಿರುಗಿ ಎಲ್ಲ ಆಯಿತು. ಸೊ ಎಂತೆಲ್ಲ ತಂದಿದ್ದೇನೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದೆ. ಅದೊಂದು ಡ್ರ್ಯಾಗನ್ ಫ್ರೂಟ್ ಇದೊಂದು ಜ್ಯೂಸ್ ಒಂದು ಮಾಡಬೇಕು. ಸೊ ಅದು ನಾಳೆ ಮಾಡೋದು. ಇನ್ನು ಅಂದರೆ ಆಗ ಒಂದು ತಿಂದ್ವಿ ನಾವು ಡ್ರ್ಯಾಗನ್ ಫ್ರೂಟು, ನಾನು ಕಟ್ ಮಾಡಿ ತೋರಿಸಿದೆ ಅಲ್ಲ, ಅದು ತಿಂದ್ವಿ. ಸೊ ಡ್ರ್ಯಾಗನ್ ಫ್ರೂಟ್ ಇದೊಂದು ಜ್ಯೂಸ್ ಮಾಡಿ ಅದರದ್ದೊಂದು ಹೇಗೆ ಆಗ್ತದೆ ಅಂತ ಹೇಳ್ತೇನೆ. ಇಷ್ಟರ ತನಕ ನಾವು ಜ್ಯೂಸ್ ಕುಡಿಲಿಲ್ಲ ಡ್ರ್ಯಾಗನ್ ಫ್ರೂಟ್ ಇದ್ದು. ಸೊ ಅದಕ್ಕೊಂದು ಜ್ಯೂಸ್ ಮಾಡುವ. ಕೆಲವರು ಮಿಲ್ಕ್ ಹಾಕಿ ಮಾಡ್ತಾರೆ, ಕೆಲವರು ಮಿಲ್ಕ್ ಹಾಕದೆ ಮಾಡ್ತಾರೆ. ಸೊ ನೋಡಬೇಕು ಹೇಗಂತ. ಇನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಇದು ವ್ಲಾಗನ್ನು. ಸೊ ನಾಳೆ ಸಿಗ್ತೇನೆ. ಸೊ ಈಗ ಡ್ರ್ಯಾಗನ್ ಫ್ರೂಟ್ ಇದ್ದು ಒಂದು ಮಿಲ್ಕ್ ಶೇಕ್ ಟೈಪಲ್ಲಿ ಒಂದು ಮಾಡುವ. ಮಿಲ್ಕ್ ಹಾಕಿ ಮಾಡ್ತಿದ್ದೇನೆ. ಫಸ್ಟಿಗೆ ಇದನ್ನು ಒಳ್ಳೇದು ಮಾಡಿ ಕಟ್ ಮಾಡುವ. ಸೊ ಕಟ್ ಮಾಡೋದು ಹೇಗಂದರೆ, ಎರಡು ಸೈಡಲ್ಲಿ ಕೂಡ ಫಸ್ಟಿಗೆ ಕಟ್ ಮಾಡಿ ಮತ್ತು ಹೀಗೆ ಎಲ್ಲ ಕಡೆಯಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಆಗ್ತಾ ಬರಬೇಕು. ಆಗ ಈಸಿ ಆಗ್ತದೆ ತೆಗಿಲಿಕ್ಕೆ ಅದರದ್ದು ಸಿಪ್ಪೆ. ದಾಳಿಂಬೆಯದ್ದು ಕೂಡ ಹಾಗೇ ಹೀಗೆ ಮಾಡಿ ತೆಗೆದರೆ ನೋಡಿ, ಎಲ್ಲ ಕಡೆ ಸ್ವಲ್ಪ ಕಟ್ಟಾಕಿ ಎಲ್ಲ ನಿಮಗೆ ಈಸಿಯಾಗಿ ತೆಗಿಬೋದು. ಸೊ ಇನ್ನು ಅದನ್ನು ತೆಗೆದರೆ ಆಯಿತು. ಹೀಗೆ ಈಸಿಯಲ್ಲಿ ಸಿಪ್ಪೆ ಬರ್ತದೆ. ಸೊ ಇನ್ನಿದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವ. ಸೊ ಇದರದ್ದು ಕಲ್ಲರೇ ನೋಡಲಿಕ್ಕೆ ತುಂಬ ಚಂದ, ಎಲ್ಲ ಕಡೆ ಪಿಂಕ್ ಪಿಂಕ್ ಆಗಿ. ಸೊ ಇನ್ನು ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಿದ್ದೇನೆ. ಸಕ್ಕರೆ ನಿಮಗೆ ಬೇಕಾದರೆ ಆಗ್ಬೋದು, ಇಲ್ಲದೆ ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಚಪ್ಪೆ ಉಂಟು, ಅಷ್ಟು ಸಿಹಿ ಅಂತ ಇಲ್ಲ. ಕೆಲವೊಂದು ಭಾಗದಲ್ಲಿ ಸಿಹಿ ಉಂಟು ಮತ್ತು ಅದು ಫುಲ್ಲು ಚಪ್ಪೆ ಉಂಟು. ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೇನೆ. ಮತ್ತು ಐಸ್ ಕ್ಯೂಬ್ಸನ್ನು ಮಿಸ್ ಮಾಡಬೇಡಿ. ಐಸ್ ಕ್ಯೂಬ್ಸ್ ಹಾಕಿದರೆ ಮಾತ್ರ ಒಳ್ಳೆಯದಾಗ್ತದೆ ತುಂಬ. ಇದು ಕೋಲ್ಡ್ ಕುಡಿಲಿಕ್ಕೆ ಮಾತ್ರ ಚಂದ. ಇನ್ನಿದಕ್ಕೆ ಹಾಲನ್ನು ಹಾಕುವ. ಸೊ ಹಾಲು ಹಾಕುವಾಗ ಅದರದ್ದು ಕಲ್ಲರ್ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ, ವೈಟ್ ಮತ್ತು ಪಿಂಕ್. ಸೊ ಇನ್ನಿದನ್ನು ಜ್ಯೂಸರಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ. ಸೊ ಕಲ್ಲರ್ ನೋಡಿ ಅಂತ ಎಷ್ಟು ಚಂದ ಕಾಣ್ತುಂಟು ಅಂತ. ಕ್ಯಾಮರಾದಲ್ಲಿ ಕೂಡ ಅಷ್ಟು ಚಂದ ಕಾಣ್ತಿಲ್ಲ, ಬಟ್ ರಿಯಾಲಿಟಿಯಲ್ಲಿ ಆ ಪಿಂಕ್ ಕಲ್ಲರ್ ಅಂತೂ ಸಖತ್ತಾಗಿ ಕಾಣ್ತುಂಟು. ಸೊ ಇನ್ನು ನಾನು ಇದನ್ನು ಸ್ಪೂನಲ್ಲಿ ಹಾಕ್ತೇನೆ ಗ್ಲಾಸಿಗೆ, ಯಾಕಂದರೆ ಅದರಲ್ಲೇ ನಾನು ಹಾಕ್ಲಿಕ್ಕೆ ಹೋದರೆ ಎಲ್ಲ ಕೆಳಗೆ ಬೀಳ್ತದೆ. ಅದಕ್ಕೆ ಸ್ಪೂನಲ್ಲಿ ಹಾಕ್ತಿದ್ದೇನೆ. ಸೊ ಅದು ಗ್ಲಾಸಿದ್ದು ಬೌಲ್, ಸೊ ಅದರಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಹೀಗೆ ಸ್ಪೂನಲ್ಲಿ ಹಾಕ್ತೇನೆ. ಸೊ ನೋಡಿ
ನೀವು ಕೂಡ ಈ ಒಮ್ಮೆ ಟ್ರೈ ಮಾಡಿ ಕುಡಿಯಿರಿ, ಒಳ್ಳೆಯದಾಗುತ್ತೆ ತುಂಬ. ಸೊ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.